ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ ಎಲ್ಲರೂ. ಅಣ್ಣನ ಮಕ್ಕಳು, ಅತ್ತಿಗೆ ಎಲ್ಲರೂ ಒಟ್ಟಿಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗ್ ಅಂದರೆ ನಮ್ಮ ಬೆಂಗಳೂರಲ್ಲಿ ಮಲ್ಲೇಶ್ವರನೇ ತಾನೇ. ಮಲ್ಲೇಶ್ವರಕ್ಕೆ ಬಂದ್ವಿ. ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ, ಮಲ್ಲಯ್ಯನ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡ್ಕೊಳ್ತಾ ಇದ್ದೀವಿ. ತುಂಬ ವರ್ಷ ಆಗಿತ್ತು ನಾವು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ. ನಾವು ಹೋಗೋ ಟೈಮ್ಗೆ ಬಾಗಿಲು ಹಾಕ್ಬಿಟ್ಟಿರುತ್ತೆ. ಅದು ಇವತ್ತು ಬೆಳಗ್ಗೆನೇ ಬೇಗನೆ ಬಿಟ್ಬಿಟ್ವಿ. ದೇವಸ್ಥಾನಗಳಿಗೆ ಹೋಗಿ ಹಾಗೆ ಶಾಪಿಂಗ್ ಮಾಡೋಣ ಅಂತ ಬಂದು ಇಲ್ಲಿ ಶಿವನ ದರ್ಶನ ಮಾಡ್ಕೊಂಡ್ವಿ. ಹಾಗೆ ಗಂಗಮ್ಮ ತಾಯಿ ದರ್ಶನಕ್ಕೂ ಹೋಗ್ತಾ ಇದ್ದೀವಿ. ಗಂಗಮ್ಮ ತಾಯಿಗೆ ಜಾತ್ರೆ ಇರೋದರಿಂದ ಕರಗ ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ಅಲಂಕಾರ ಮಾಡಿದರು. ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಅಮ್ಮ ನಮಗೆ ತುಂಬ ಖುಷಿ ಆಯಿತು. ಈ ಥರ ದಿನದ ಬಂದಿದ್ದೀವಲ್ಲ, ಇಷ್ಟು ಒಳ್ಳೆ ದರ್ಶನ, ಇಷ್ಟು ಒಳ್ಳೆ ಅಲಂಕಾರ ಆಯಿತು ಅಂತ ನಮಗೆ ತುಂಬಾ ಖುಷಿ ಆಯಿತು. ದೇವ್ರ ದರ್ಶನ ಮಾಡಿಕೊಂಡು ನಾವು ಶಾಪಿಂಗ್ ಹೋಗೋಣ ಅಂತ ದೇವ್ರ ದರ್ಶನಕ್ಕೆ ಬಂದಿದ್ದೀವಿ. ರಶ್ಶು ಏನೂ ಇರಲಿಲ್ಲ, ಅಷ್ಟು ಮೀಡಿಯಮ್ ಆಗಿದ್ದರು, ಕ್ಯೂ ಎಲ್ಲ ಇರಲಿಲ್ಲ. ಆದ್ದರಿಂದ ನಮಗೆ ಎಷ್ಟೊತ್ತು ಇಷ್ಟ ಬರುತ್ತೋ ಅಷ್ಟೊತ್ತು ದೇವ್ರನ್ನ ನೋಡ್ಕೊಂಡು ನಿಂತ್ಕೊಬೋದಾಗಿತ್ತು. ಯಾರೂ ಅಲ್ಲಿ ಅಬ್ಜೆಕ್ಷನ್ ಮಾಡ್ತಾ ಇರಲಿಲ್ಲ. ಜನ ಇದ್ದರೆ ಅಬ್ಜೆಕ್ಷನ್ ಮಾಡ್ತಾರೆ. ಜನ ಇಲ್ಲಿದ್ದ ಕಾರಣ ಎಷ್ಟೊತ್ತಾದರೂ ದೇವಸ್ಥಾನದಲ್ಲಿ ಇರ್ಬೋದಾಗಿತ್ತು. ನಾವು ಸುಮಾರು ಹೊತ್ತು ದೇವಸ್ಥಾನದಲ್ಲೇ ಇದ್ದು, ಅಷ್ಟು ಚೆನ್ನಾಗಿತ್ತು ದೇವಸ್ಥಾನದ ಅಲಂಕಾರ ಎಲ್ಲ. ನಮಗೆ ಎಷ್ಟು ನೋಡಿದ್ರೂ ಸಾಲದು, ಎಷ್ಟು ಹೊತ್ತಿದ್ರೂ ಸಾಲದಾಗಿತ್ತು. ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಹೊರಡ್ತಾ ಇದ್ದೀವಿ ನಾವು. ಮಕ್ಕಳೆಲ್ಲ ಚೆನ್ನಾಗಿ ಶಾಪಿಂಗ್ ಮಾಡಿದ್ರು. ಬಟ್ಟೆಗಳು, ಬ್ಯಾಗು ಮತ್ತು ಬಳೆ, ಕತ್ಗಾಕೊಳ್ಳೋ ಸರ ಎಲ್ಲ ಚೆನ್ನಾಗಿ ತೊಗೊಂಡ್ರು. ಎಲ್ಲ ತೊಗೊಳ್ಳೋಷ್ಟೊತ್ತಿಗೆ ನಮಗೆ ಸಂಜೆನೇ ಆಗೋಯಿತು. ಒಂದೇ ಆಗಿಬಿಡುತ್ತೆ ಶಾಪಿಂಗ್. ಹೊರಗಡೆ ಹೋದರೆ ನಮಗೂ ಹಾಗೆ ಆಯಿತು ಶಾಪಿಂಗ್ಗೆ. ಮತ್ತು ಹೋಟ್ಲಿಗೆ ಹೋಗಿ ತಿಂಡಿ ತಿಂದ್ಕೊಂಡು ಮನೆಗೆ ಹಿಂದಿರುಗಿದು. ಇವತ್ತಿನ ದಿನ ಮಕ್ಕಳ ಜೊತೆ ಎಲ್ಲ ತುಂಬ ಚೆನ್ನಾಗಿ ಕಾಲ ಕಳೆದು ದೇವಸ್ಥಾನ ಶಾಪಿಂಗು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮನೆಗೆ ಬಂದು ಎಲ್ಲ ಮತ್ತೊಂದು ಸರಿ ರಿಪೀಟ್ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.